ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ? ಹಾಗಾದರೆ ನಿಮಗೆ ಉಚಿತವಾಗಿ 46 ಐಟಮ್ಗಳು ಕೇಂದ್ರ ಸರ್ಕಾರದಿಂದ ಸಿಗ್ತಿದೆ. ಈ ಒಂದು ವಿಷಯ ನೀವು ಕೇಳಿರ್ತೀರ. ಕೇಳಾದ್ಮೇಲೆ ನಿಮಗೆ ಕನ್ಫ್ಯೂಷನ್ ಇರೋದು, ಹಾಗಾದರೆ ನಿಜವಾಗ್ಲೂ ಈ ಒಂದು ಐಟಮ್ಗಳು ನಮಗೆ ಸಿಗುತ್ತಾ? ನಾವು ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು, ಏನಾದರೂ ಲಾಸ್ಟ್ ಡೇಟ್ ಇದೆಯಾ ಅಂತಲೂ ಕೂಡ ಕೇಳ್ತೀರಾ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಪಡ್ಕೋತೀರಾ. ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ. ಒಂದು ವಿಡಿಯೋನ ಏನಾದರೂ ನೀವು ವಾಚ್ ಮಾಡ್ತಾ ಇದ್ರೆ, ಇಲ್ಲಿ ರೇಷನ್ ಕಾರ್ಡ್ ಇರೋರಿಗೆ 46 ಐಟಮ್ಗಳು ಬಂದ್ಬಿಟ್ಟು ಉಚಿತವಾಗಿ ಸಿಗ್ತಿದೆ ಈ ಒಂದು ಕೇಂದ್ರ ಸರ್ಕಾರದಿಂದ ಅಂತ ನ್ಯೂಸ್ ಒಂದು ಡೆಫಿನೆಟ್ಲಿ ನೀವು ಕೇಳಿರ್ತೀರ. ಈ ಒಂದು ನ್ಯೂಸ್ ಕೇಳಾದ್ಮೇಲೆ ಕನ್ಫ್ಯೂಷನ್ ಆಗಿರುತ್ತೆ ನಿಮಗೆ. ಏನಂದರೆ ಇದು ನಿಜವಾದ ಇನ್ಫಾರ್ಮೇಷನಾ, ಏನಾದರೂ ಫೇಕ್ ನ್ಯೂಸಾ, ಏನೇನು ಐಟಮ್ಗಳು ಬರುತ್ತೆ, ಮತ್ತು ನಾವೇನಾದರೂ ಅಪ್ಲಿಕೇಶನ್ ಹಾಕಬೇಕಾ ಅಂತ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಿಮಗೆ ಏನೇನು ಐಟಮ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಅರ್ಜಿ ಸಲ್ಲಿಸಬಾರ್ದಾ, ರಿಯಲ್ ಇನ್ಫಾರ್ಮೇಷನಾ, ಫೇಕ್ ಇನ್ಫಾರ್ಮೇಷನಾ, ಅದ್ರ ಬಗ್ಗೆ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಹಾಗೆ ಯಾರು ವಿಡಿಯೋಗೊಂದು ಲೈಕ್ ಕೊಟ್ಟಿರಲ್ಲ, ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ಇವಾಗ ವಿಡಿಯೋ ನೋಡೋಕ್ಕೆ ವಾಚ್ ಮಾಡಿ, ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಈ ಒಂದು 46 ಐಟಮ್ಗಳಲ್ಲಿ ಏನೇನು ಐಟಮ್ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ, ಇಲ್ಲೇ 5 kg ಒಂದು ಗ್ಯಾಸ್ ಸಿಲಿಂಡರ್ನ ಕೊಡ್ತಾರೆ, ಮತ್ತು ಟೂತ್ ಬ್ರಷು, ಮತ್ತು ನಿಮಗೆ ಒಂದು ಲಾಕ್ ಕೊಡ್ತಾರೆ, ಛತ್ರಿ ಕೊಡ್ತಾರೆ, ಮತ್ತು ಒಂದು ಮಾಪ್ ಕೊಡ್ತಾರೆ. ಇದೇ ರೀತಿ ಸಾಕಷ್ಟು ಗೃಹ ಉಪಯೋಗಿ ವಸ್ತುಗಳನ್ನ ಕೊಡ್ತಾರೆ, ಮತ್ತು ಕೆಲವು ಫುಡ್ ಐಟಮ್ಗಳನ್ನೂ ಕೂಡ ಕೊಡ್ತಾರೆ. ನಿಮಗೆ ಇನ್ನೂ ಡೀಟೇಲಾಗಿ ಏನೇನು ವಸ್ತುಗಳು ಕೊಡ್ತಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಇದನ್ನ ನೀವು ಓದ್ಕೋಬೋದಾಗಿರುತ್ತೆ. ಇಲ್ಲಿ ಕಂಪ್ಲೀಟ್ 46 ಐಟಮ್ಗಳ ಲಿಸ್ಟ್ ಏನಿದೆಯಲ್ಲ, ಕಂಪ್ಲೀಟ್ ಲಿಸ್ಟ್ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತೆ. ಇಷ್ಟು ಐಟಮ್ಗಳನ್ನೂ ಕೂಡ ಇದು ರೇಷನ್ ಕಾರ್ಡ್ ಇರೋರಿಗೆ ಸಿಗುತ್ತೆ ಅಂತ ಕೇಳಿರ್ತಾರೆ. ಅದನ್ನ ಕೇಳಾದ್ಮೇಲೆ ಇನ್ಫಾರ್ಮೇಷನ್ ನಿಮಗೆ ಇದು ನಿಜನಾ ಸುಳ್ಳ, ನಾವೆಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಯಾವ ರೀತಿ ಪಡ್ಕೊಳ್ಳೋದಂತನೂ ಕೂಡ ನಿಮಗೆ ಡೌಟ್ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕೆಲವರು ಭಾರತ್ ರೈಸ್ ಬಗ್ಗೆ ಕೇಳ್ತಾ ಇರಾ, ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲಿ ಭಾರತ್ ರೈಸ್ ಅಂತ ಸರ್ಕಾರದವರು, ಕೇಂದ್ರ ಸರ್ಕಾರದಿಂದ ಒಂದು ಲಾಂಚ್ ಮಾಡಿದ್ರು. ಅಲ್ಲಿ ಏನಂತ ಹೇಳಿದ್ರು ಅಂದರೆ, ಇದು ಸೋನಾ ಮಸೂರಿ ಅಕ್ಕಿನ ಕೇವಲ 30 ರೂಪಾಯಿ ಕೊಡ್ತಾ ಇದೀವಿ ಪರ್ kg ಅಂತ ಹೇಳಿದರು. ಆದರೆ ಜನರು ಸಾಕಷ್ಟು ಜನ ತೊಗೊಂಡ್ರು. ಅದು ತೊಗೊಂಡು ನೋಡಿದ್ರೆ ಸೊಸೈಟಿಲಿ ಏನು ಅಕ್ಕಿ ಕೊಡ್ತಿದ್ರಲ್ಲ, ಅದನ್ನ ಪಾಲಿಷ್ ಮಾಡಿಬಿಟ್ಟು ಅವ್ರು ತಿರ್ಗಿ ಅದನ್ನ ಮಾರ್ತಾ ಇದ್ದಾರೆ. ಅದು ಯಾವುದೇ ಥರದ ಒಂದು ಸೋನಾ ಮಸೂರಿ ಅಕ್ಕಿ ಆಗಿರಲ್ಲ, ಅದು ನಾರ್ಮಲ್ ಸೊಸೈಟಿ ಅಕ್ಕಿನೇ ನಿಮಗೆ ಪಾಲಿಷ್ ಮಾಡಿ ಕೊಡ್ತಾ ಇರೋದು. ಇದೊಂದು ಕ್ಲಾರಿಫಿಕೇಶನ್ ನಿಮಗೆ ಭಾರತ್ ರೈಸ್ ಬಗ್ಗೆ ಕೇಂದ್ರ ಸರ್ಕಾರದ್ದು. ಇದು ಏನು ಕೇಳಿದ್ರಲ್ಲ ನೀವು, ರೇಷನ್ ಕಾರ್ಡ್ ಇರೋರಿಗೆ 46 ಐಟಮ್. ಈ ಒಂದು ವಿಷಯ ನಿಜನಾ ಸುಳ್ಳ ಅಂತ ಕೇಳಿದರೆ ಅರ್ಧ ನಿಜ, ಅರ್ಧ ಸುಳ್ಳು. ಅಪ್ಲಿಕೇಶನ್ ಏನಾದರೂ ಅರ್ಜಿ ಸಲ್ಲಿಸ್ಬೇಕಂತ ಕೇಳಿದ್ರೆ ಏನು ಕೂಡ ಅರ್ಜಿ ಸಲ್ಲಿಸೋ ಆಗಿಲ್ಲ. ಇವಾಗ ನಿಮಗೆ ಒಂದು ಕನ್ಫ್ಯೂಷನ್ ಆಗುತ್ತೆ, ಅರ್ಧ ನಿಜ ಅರ್ಧ ಸುಳ್ಳು ಅಂತ ಕೇಳಿದ ತಕ್ಷಣ. ಇಲ್ಲಿ 46 ಐಟಮ್ ಏನು ಕೊಡ್ತಾ ಇರಲ್ಲ ರೇಷನ್ ಕಾರ್ಡ್ ಇರೋರಿಗೆ, ಅದು ಕಂಪ್ಲೀಟ್ ರಿಯಲ್ ಇನ್ಫಾರ್ಮೇಷನ್ ಆಗಿರುತ್ತೆ. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇರೋದೇನೆಂದರೆ, ಎಲ್ಲ ರಾಜ್ಯಗಳಿಗೂ ಕೂಡ ಸಿಗಲ್ಲ. ಇದನ್ನ UP ಸರ್ಕಾರ ಒಂದು ಘೋಷಣೆ ಮಾಡಿದೆ. ನಾವೇನಾದರೂ ಒಂದು ಅಧಿಕಾರಕ್ಕೆ ಬಂದರೆ ನಿಮಗೆ ಒಂದು ನೇಷನ್ ಅಡಿಯಲ್ಲಿ ಈ ಒಂದು 46 ಐಟಮ್ಗಳನ್ನ ಕೊಡ್ತೀವಿ ಅಂತ ಹೇಳಿದರೆ, ಇದು ಕರ್ನಾಟಕ ಜನರಿಗೆ ಸಿಗಲ್ಲ. ಮತ್ತು ಈ ಒಂದು ವಿಡಿಯೋನ ಯಾರು ಈ ಒಂದು ಇನ್ಫಾರ್ಮೇಷನ್ನ ಪಡ್ಕೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದ.